ಇನ್ನು ದಾಸ ಮತ್ತು ಡಕೋಟಾ ಎಕ್ಸ್‌ಪ್ರೆಸ್‌ನಲ್ಲಿ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟಿ ಅಮೃತ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿ ಸುದ್ದಿ. ಒಂದು ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಹಾಗೆ ನಿಜಕ್ಕೂ ಇಲ್ಲಿ ಏನಾಗಿದೆ, ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಒಂದು ಕಾಲದಲ್ಲಿ ಡಕೋಟಾ ಎಕ್ಸ್‌ಪ್ರೆಸ್ ಮತ್ತು ಯಾರ್ದೋ ಜುಟ್ಟು, ಯಲ್ಲಮ್ಮನ ಜಾತ್ರೆ ಮತ್ತು ದಾಸ ಹೀಗೆ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಅಮೃತ ಅವರು ಎಲ್ಲಿ ಹೋದ್ರು ಏನಾದರೂ ಯಾರಿಗೂ ಸಹ ಗೊತ್ತೇ ಆಗಲಿಲ್ಲ ಅಂತಲೇ ಹೇಳ್ಬೋದು. ಅವರು ಇದ್ದಕ್ಕಿದ್ದಂಗೆ 2004 ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದರು. ಕಣ್ಮರೆಯಾಗಿ ಬರೋಬ್ಬರಿ 22 ವರ್ಷಗಳೇ ಕಳೆದು ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಅವರು ಕೊಲಂಬಿಯಾದಲ್ಲಿ ಈಗ ವಾಸವಾಗಿದ್ದಾರೆ. ಕೊಲಂಬಿಯಾದಲ್ಲಿ ಒಬ್ಬ ಟೆಕ್ಕಿ ಜೊತೆ ಅವರು ಮದುವೆಯಾಗಿ ಆಗ ಮನೆಯವರೆಲ್ಲ ನೋಡಿದಂಥ ಹುಡುಗನ ಜೊತೆಯೂ ಕೂಡ ಮದುವೆಯಾಗಿ ಹೋದ್ರು ಅಂತ ಹೇಳಲಾಗುತ್ತೆ. ಸದ್ಯ ಸಿನಿಮಾ ರಂಗದಿಂದ ಸಾಕು, ಇನ್ನು ದಯವಿಟ್ಟು ಮದುವೆಯಾಗಿ ಲೈಫ್ ಸೆಟಲ್ ಆಗಮ್ಮ ಅಂತ ಅವ್ರ ತಂದೆ ತಾಯಿ ಹೇಳಿದ್ರಂತೆ. ಹಾಗಾದ್ರೆ ತಂದೆ ತಾಯಿ ಮಾತಿಗೆ ಕೂಡ ಬೆಲೆ ಕೊಟ್ಟು ಅವರು ಕೊಲಂಬಿಯಾದಲ್ಲಿ ಒಬ್ಬ ಟೆಕ್ಕಿ ಜೊತೆ ಮದುವೆಯಾಗಿ ಸದ್ಯ ಇಬ್ಬರು ಮಕ್ಕಳ ತಾಯಿಯಾಗಿ ಈಗ ಇದ್ದಾರೆ. ಹೌಸ್ ವೈಫಾಗಿ ಕೆಲಸವನ್ನು ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಮತ್ತು ಅವರು ಅತಿ ದೊಡ್ಡ ಟೆಕ್ಕಿ ಮತ್ತು ಅತಿ ದೊಡ್ಡ ಶ್ರೀಮಂತರಿಗೆ ಆ ಸಂದರ್ಭದಲ್ಲಿ ಮದುವೆ ಆದರು ಅಂತ ಹೇಳಲಾಗುತ್ತೆ. ಒಂದು ಕಾಲ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಡ್ತಿದ್ದಂಥ ಅಮೃತ ಅವರು ಎಷ್ಟು ಜನಕ್ಕೆ ಇವತ್ತು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು.